ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಇದೆಲ್ಲ ಇಷ್ಟೊಂದು ಸ್ಟಫು ಅಂತ ಯೋಚನೆ ಮಾಡಬೇಡಿ. ಆಫೀಸ್ ಚೇಂಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ನಲ್ಲ, ಸೊ ಎಲ್ಲನೂ ತಂದು ಇಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ಮತ್ತೆ ಶಿಫ್ಟ್ ಮಾಡಬೇಕು, ನಾಳೆ ನಾಡಿದ್ರಲ್ಲಿ ಶಿಫ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ರೆಡಿ ಆಗ್ತಾ ಇದ್ದೀನಿ. ಈ ಟ್ಯಾಪಿಂಗ್ ಮೆಥಡ್ ನಾನು ಯೂಟ್ಯೂಬ್ನಲ್ಲೇ ನೋಡಿದ್ದು. ಕ್ರೀಮ್ ಹಾಕೊಂಡಾಗ ನೀವು ಆ್ಯಕ್ಚುಲಿ ನಾನು ಯಾವುದೇ ಬಫ್ಗಳನ್ನ ಯೂಸ್ ಮಾಡಲ್ಲ, ಅಂದರೆ ಈ ಇದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಮಡ್ಜ್ ಮಾಡೋದಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರಲ್ಲ, ಆ ಥರದ್ದೇನು ಯೂಸ್ ಮಾಡಲ್ಲ. ಸೊ ಹಾಗೇನೆ ಟ್ಯಾಪ್ ಮಾಡ್ತೀನಿ. ಆಮೇಲೆ ಒಂದು ಸ್ಟ್ರೋಕ್ ಮಸಾಜ್ ಮಾಡ್ಕೋತೀನಿ ಅದೇ ಕ್ರೀಮ್ನಲ್ಲೇನೆ. ಬಿಕಾಸ್ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಂತ ಅಂದರೆ ಫೇಸ್ ಗ್ಲೋ ಚೆನ್ನಾಗಿ ಬರುತ್ತಂತೆ. ಸೊ ಹಾಗಾಗಿ ಸ್ಟ್ರೋಕು ಈ ಥರ ಅದೇ ರೆಗ್ಯುಲರ್ ಆಗಿ ನಾವು ಹಿಂದೆ ಎಲ್ಲನೂ ಕ್ರೀಮ್ಗಳನ್ನ ಹಚ್ಚಬೇಕಾದ್ರೆ ಮಸಾಜ್ ಮಾಡ್ಕೋತಾ ಇದ್ವಲ್ಲ, ಸೊ ಹಾಗೇನೆ ಸೇಮ್ ಪ್ರೊಸೀಜರ್. ಬಟ್ ನಮ್ದೆಲ್ಲ ಸ್ಕಿನ್ ಟೋನ್ ವೈಟ್ ಇಲ್ಲ. ನಾನು ವೈಟ್ ಇಲ್ವೇ ಇಲ್ಲ. ನಂದೊಂಥರ ಈ ಗೋಧಿ ಬಣ್ಣ ಅಂತ ಹೇಳ್ತಾರಲ್ಲ ಆ ಟೈಪು. ಬಟ್ ಏನಪ್ಪ ಅಂದರೆ ಇವಾಗ ಸ್ವಲ್ಪ ಕ್ರೀಮು ಅದು ಇದು ಎಲ್ಲನೂ ಅಷ್ಟೆಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೆ ನನಗೆ ಮದುವೆನೂ ಬೇಗ ಆಯಿತು. ಸೊ ಹಾಗಾಗಿ ನಾನು ಆ ಟೈಮಲ್ಲೆಲ್ಲ ಅಷ್ಟೊಂದು ಸ್ಕಿನ್ ಕೇರ್ ಅಂತ ಏನೂ ಮಾಡಿಲ್ಲ. ಆ್ಯಂಡ್ ಈವನ್ ಪ್ಯಾಂಪ್ರಿಂಗ್ ಅಂತ ನನ್ನನ್ನು ನಾನು ಯಾವತ್ತೂ ಮಾಡ್ಕೊಂಡಿಲ್ಲ. ಒಂದು ಸ್ಕಿನ್ನಿಗೆ ಅಂತ ಏನು ಕ್ರೀಮ್ ಹಚ್ತಿರ್ಲಿಲ್ಲ ಹಿಂದೆ ಎಲ್ಲ. ಹಿಂದೆ ಈಗ ಒಂದು 10 ಇಯರ್ಸ್ ಬ್ಯಾಕ್, 10 to 12 ಇಯರ್ಸ್ ಬ್ಯಾಕ್, 12-15 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ, ಇವೆಲ್ಲ ಕ್ರೀಮ್ಗಳು ಬಂದಿರಲಿಲ್ಲ. ಇವ್ಯಾವು ಇತ್ತೇನೋ, ಬಟ್ ನಮ್ಗಳಿಗೆಲ್ಲ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಈವನ್ ನಾನು ಮೊಬೈಲ್ ತಗೊಂಡಿದ್ದು ಯಾವಾಗ ಆ್ಯಂಡ್ರಾಯ್ಡ್ ಅಂತ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರ. ನಾನು ಮೊಬೈಲ್ ಆ್ಯಂಡ್ರಾಯ್ಡ್ ಅಂತ ನನ್ನ ಕೈಗೆ ಬಂದಿದ್ದೆ 2017. ಅಲ್ಲಿವರೆಗೂ ನನ್ನ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲೇ ಇಲ್ಲ. ಆ್ಯಂಡ್ ಈವನ್ ಐ ಡೋಂಟ್ ನೋ ಅಬೌಟ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ನಲ್ಲಿ ಹೆಂಗೆ ಮೆಸೇಜ್ ಮಾಡೋದು, ವಾಟ್ಸಪ್ನಲ್ಲಿ ಹೆಂಗೆ ವೀಡಿಯೋಸ್ಗಳನ್ನ ಸೆಂಡ್ ಮಾಡೋದು ಅನ್ನೋದು ಸಮೇತ ನನಗೆ ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಇದ್ರಲ್ಲಿ ಉಳ್ಕೊಂಡಿತ್ತು. ನಾನು ಮಾತಾಡ್ತಾ ಮರ್ತೇ ಬಿಟ್ಟೆ. ಗೊತ್ತಿರಲ್ಲ ನೋಡ್ರಿ, ನನಗೇನೂ ಗೊತ್ತಿಲ್ಲ. ನಾವು ಮೊದಲು ಅಲ್ಲಿ ಹಳ್ಳಿಲಿದ್ವಿ. ಸೊ ಹಾಗಾಗಿ ನನಗಂತೂ ಏನೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದು ಒಂದೇನೇ, ಬೇಕ್ರಿ ಬಿಟ್ಟರೆ ಮನೆ. 24 hours ನಾನು ನನ್ನ ಗಂಡ ಇಬ್ಬರೂ ಕೆಲಸ ಮಾಡೋದು ಬಿಟ್ಟರೆ ನಮಗಿನ್ನೇನು ಗೊತ್ತಿರಲಿಲ್ಲ. ಯಾವಾಗ ನಮ್ಮ ಬೇಕ್ರಿ ಲಾಸ್ ಆಯಿತು, ನಾವು ಹಾಸನಕ್ಕೆ ಬಂದು ಸ್ವಲ್ಪ ಲಾಸಲ್ಲಿದ್ವಿ. ಆವಾಗ ಇಂಟ್ರೆಸ್ಟ್ ಇತ್ತು ನನಗೆ. ಮೊದಲೆಲ್ಲ ನಾನು ಡ್ಯಾನ್ಸಿಂಗು, ಸಾಂಗ್ಸು ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಆ್ಯಂಡ್ ಈವನ್ ಸ್ಟಡೀಸಲ್ಲಿ ಕೂಡ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ನಾನು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ತುಂಬ ಆಸೆ ಇತ್ತು ನಾನು ಡಾಕ್ಟ್ರ್ ಆಗಬೇಕು ಅಂತ. ಬಟ್ ಅದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಈ ತಾಯಂದರು ಅಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಹೆಣ್ಮಕ್ಳನ್ನ ಓದಿಸ್ಬೇಕು ಅಂತ. ಸೊ ಅವರು ಆ ಥರ ಪ್ರಿಫರ್ ಮಾಡದಿರೋ ಕಾರಣ ನಾನು ಡಾಕ್ಟ್ರ್ ಆಗೋಕ್ಕಾಗಲಿಲ್ಲ. ಬಟ್ ನನ್ನ ಪ್ಯಾಷನ್ಸ್ ಏನೇನಿತ್ತು, ಏನೇನು ಅಂದ್ಕೊಂಡಿದ್ದೆ ಅದನ್ನೆಲ್ಲ ನಾನು ಮಾಡಬೇಕು ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಾನಂತೂ ಆಗೋಕ್ಕಾಗಲಿಲ್ಲ, ನನ್ನ ಮಕ್ಕಳಾಗ್ಲೂ ಆಗಲಿ, ನಾನೇನು ಅಂದ್ಕೊಂಡಿದ್ದೋ ಅದನ್ನು ಮಾಡಲಿ ಅನ್ನೋ ಆಸೆಯಲ್ಲಿದ್ದೀನಿ. ಭಗವಂತ ಏನು ಮಾಡ್ತಾನೋ ಯಾರಿಗೆ ಗೊತ್ತು. ದೇವರು ಒಳ್ಳೇದು ಮಾಡಿದ್ರೆ ಖಂಡಿತ ಪ್ರತಿಯೊಂದೂ ಒಳ್ಳೆಯದೇ ಆಗತ್ತೆ ಅನ್ನೋದು ನನ್ನ ಆಶಯ. ಆ್ಯಂಡ್ ಫೈನಲಿ ಪೌಡರ್. ಇವತ್ತು ಆ್ಯಕ್ಚುಲಿ ನಾನೊಂದು ಸತ್ಯನಾರಾಯಣ ಪೂಜೆಗೆ ಹೊರಟಿದ್ದೀನಿ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೀರೆ ಉಡಬೇಕಾಗಿತ್ತು, ಬಟ್ ಸೀರೆ ಉಟ್ಟರೆ ತುಂಬ ಮಳೆಗಾಲ. ನೀವು ಯಾವ ಸೀರೆ ಉಟ್ರೂ ಗಲೀಜಾಗಿಬಿಡುತ್ತೆ. ತೊಳೆಯೋದು, ಒಣಗಿಸೋದು ತುಂಬ ಕಷ್ಟ. ನನ್ನ ಹತ್ರ ಆರ್ಡಿನರಿ ಸೀರೆಗಳು ತುಂಬ ಕಡಿಮೆ ಇದ್ದಾವೆ. ನನ್ನ ಹತ್ರ ರೇಷ್ಮೆ ಸೀರೆಗಳು ಜಾಸ್ತಿ ಇದೆ. ರೇಷ್ಮೆ ಸೀರೆ, ವರ್ಕ್ ಸ್ಯಾರೀಸು, ಈಗೇನು ಎಲ್ಲದಕ್ಕೂ ಕಾಸ್ಟ್ಲಿ ರೇಟ್ ಇರುತ್ತೆ ನೋಡಿ. ನಾವು ಹೆಂಗೆ ಬೇಕಂಗೆ ಯೂಸ್ ಮಾಡಿ ಎಸ್ಬಿಟ್ರೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನು ಡ್ರೆಸ್ನೇ ವೇರ್ ಮಾಡಿದ್ದೀನಿ, ಸೀರೆ ಹಾಕಿಲ್ಲ. ತೊಂದರೆ ಇಲ್ಲ, ಸೀರೆ ಹಾಕಲೇಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಹಾಕಿಲ್ಲ. ಬಟ್ ಸೀರೆ ಹಾಕಬೇಕಿತ್ತು, ಪೂಜೆ ಅಲ್ವಾ.
ಈ ಥರ ಟ್ಯಾಪಿಂಗ್ ಮೆಥಡಲ್ಲಿ ನೀವು ಮಾಡ್ಕೊಂಡ್ರೆ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ನಲ್ಲೇ ನೋಡಿದ್ದು. ಸೊ ಹಂಗಾಗಿ ನಾನು ಟ್ಯಾಪ್ ಮಾಡ್ತೀನಿ. ಹೆಂಗೆ ಕಾಣಿಸ್ತಿದೆ ನಾನು ಆ್ಯಕ್ಚುಲಿ ಕಣ್ಣಿಗೆಲ್ಲ ಕಾಜಲ್ನ ರೆಗ್ಯುಲರಾಗಿ ಹಾಕೋಲ್ಲ, ತುಂಬ ಕಡಿಮೆ. ಯಾವುದಿದು, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಕಾಜಲ್ಲು. ಬಟ್ ಸ್ಮಡ್ಜ್ ಆಗಲ್ಲ ಅಂತ ಹೇಳಿದ್ರು, ಬಟ್ ಸ್ಟಿಲ್ ಸ್ಮಡ್ಜ್ ಆಗತ್ತೆ. ಅಂದರೆ ಡೈಲಿ ನಾನು ಕಾಜಲ್ ಹಾಕಲ್ಲ, ಯಾಕೆಂದರೆ ಸ್ಮಡ್ಜ್ ಆಗಿಬಿಡುತ್ತಲ್ಲ, ಅದೊಂಥರ ಕಣ್ಣು ಸುತ್ತಮುತ್ತ ಎಲ್ಲ ಕಪ್ಪು ಕಾಣುತ್ತೆ, ಫುಲ್ ಕಪ್ಪು ಕಾಣುತ್ತೆ ಅದು. ಹಾಗಾಗಿ ನಾನು ಡೈಲಿ ಕಾಜಲ್ನ ಯೂಸ್ ಮಾಡಲ್ಲ. ಯಾವತ್ತಾದ್ರೂ ಹಿಂಗೆ ಫಂಕ್ಷನ್ಗೆ ಹೋದರೆ ಕಾಜಲ್ ಯೂಸ್ ಮಾಡ್ತೀನಿ. ಕಣ್ಣು ಮಾತ್ರ ಬ್ರೈಟ್ ಅನ್ಸುತ್ತೆ ಕಾಜಲ್ ಯೂಸ್ ಮಾಡಿದ್ರೆ. ಆ್ಯಂಡ್ ಫೈನಲಿ ಲಿಪ್ ಬಾಮ್. ಲಿಪ್ಸ್ಟಿಕ್ ಹಾಕತ್ತೀನಿ. ಇದು ರೆನಿ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ. ಕಾಣಿಸ್ತಿದೆಯಾ? ರೆನಿ ಲಿಪ್ ಬಾಮ್ ಇದು ಚೆನ್ನಾಗಿದೆ, ಸ್ಮೆಲ್ಸ್ ತುಂಬ ಗುಡ್, ಸಖತ್ ಚೆನ್ನಾಗಿರುತ್ತೆ. ಸೊ ಲಿಪ್ಸ್ಟಿಕ್ ನಾನು ಲಾಸ್ಟ್ಗೆ ಹಾಕೋತೀನಿ. ತಲೆ ಕೂದಲೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಲಿಪ್ಸ್ಟಿಕ್ ಹಾಕೋತೀನಿ. ತಿಂಡಿನೂ ಇನ್ನೂ ತಿಂದಿಲ್ಲ ನಾನು. ನಮ್ಮಮ್ಮ ಅಂತೂ ಒಂದೇ ಸಮನೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಫಸ್ಟ್ ಹೋಗೋಣ ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಇನ್ನೂ ತಿಂಡಿನೂ ತಿಂದಿಲ್ಲ. ಬೇಗ ತಿಂಡಿ ತಿನ್ನಬೇಕು. ಕೂದಲು ಅಷ್ಟೇ, ನೀವು ಪಟ್ ಅಂತ ಬಡ್ಕೋಬೇಡಿ. ಬಡ್ಕೊಂಡ್ರೆ ಸ್ಪ್ಲಿಟ್ ಹೇರ್ಸ್ ಆಗ್ತಾವಂತೆ. ಬಡ್ಕೊಳ್ಳೋದಂದ್ರೆ ಹೆಂಗೆ ಗೊತ್ತ, ಹಿಂಗೆ ಮಾಡ್ಕೋಬೇಡಿ, ಸ್ಪ್ಲಿಟ್ ಹೇರ್ಸ್ ಆಗುತ್ತಂತೆ. ಆದಷ್ಟು ಒರೆಸ್ಕೊಳ್ಳಿ ತಲೆ ಕೂದಲನ್ನ. ನಾವು ಎಮರ್ಜೆನ್ಸಿಗೆ ಅಂತ ಹಿಂಗೆ ಮಾಡಿಬಿಡ್ತೀವಿ ಹಿಂಗೆ. ಸೊ ಅದು ಸ್ಪ್ಲಿಟ್ ಆಗಿಬಿಡುತ್ತಂತೆ ಹೇರ್ಸು, ಹಂಗಂತ ಹೇಳ್ತಾರೆ. ಮೊದಲೆಲ್ಲ ನಾನು ಹಿಂಗೆ ಮಾಡುವೆ, ಬಟ್ ಇವಾಗ ಹಂಗೆ ಮಾಡಲ್ಲ. ಕಲ್ತ್ಕೊಂಡಿದ್ದೀನಲ್ಲ ಇವಾಗ, ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ. ಲೈಫಲ್ಲಿ ನಾವು ಅಪ್ಡೇಟ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಈ ಜೀವನಕ್ಕೆ, ನಮ್ಮ ಜೀವನಕ್ಕೆ ನಾವು ಖಂಡಿತ ಅಪ್ಡೇಟ್ ಆಗಲೇಬೇಕು. ಬಿಕಾಸ್ ಇಲ್ಲಾಂದರೆ ಜನ ತೊಳೆದು ಬಿಡ್ತಾರಪ್ಪ. ನೀವು ಹೆಂಗಿದ್ರು ಜನ ಆಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಚಿತ್ರಾನ್ನ ಮೊಸರನ್ನ ತಿಂಡಿ. ಇವತ್ತು ತಿಂಡಿ ತಿಂದಿಲ್ಲ ಆ್ಯಕ್ಚುಲಿ, ನಾನು ಲೇಟ್ ಆಗಲ್ಲ. ಚಿತ್ರಾನ್ನ ಮೊಸರನ್ನ ನಾನು ಚಿತ್ರಾನ್ನ ಮಾಡಿದ್ದೆ. ಫುಲ್ ಮಳೆ ಬರೋ ಥರ ಬೇರೆ ಇದೆ ವೆದರು, ಕಂಟಿನ್ಯೂಸ್ ಮಳೆ ಬರ್ತದೆ. ಆ್ಯಕ್ಚುಲಿ ಇವಾಗ ಇದ್ರ ಮೇಲೆ ಸ್ವೆಟ್ರ್ ಹಾಕೊಂಡು ಹೋಗ್ತೀನಿ. ನನಗೆ ಚಳಿ ಎಲ್ಲ ತಡೆಯೋಕ್ಕೆ ಆಗಲ್ಲ. ಎಷ್ಟು ಸೆಕೆ ಆದರೂ ಓಕೆ, ಬಟ್ ಚಳಿ ಆದರೆ ನಾಟ್ ಓಕೆ. ನನ್ನ ಕೈಲಾಗಲ್ಲ. ತಲೆ ಕೂದಲು ನೋಡಿ ಒಣಗಿಲ್ಲ. ಈ ಡ್ರೆಸ್ ಬಂದು 1 ಪೀಸ್ ಡ್ರೆಸ್ಸು, ಎಲ್ಲೂ ಹಾಕೇ ಇಲ್ಲ. ತುಂಬ ಕಡಿಮೆ ನಾನು ಹಾಕೋದು, ಅದಕ್ಕೆ ಹಾಕಿದ್ದೀನಿ. ತುಂಬ ಸರಿ ಆರ್ಡ್ರ್ ಮಾಡಿಸಿದ್ದೀನಿ. ಯಪ್ಪ ಕೈಯೆಲ್ಲ, ನಿಮಗೆ ಯಾರಿಗಾದ್ರೂ ಕೈಯೆಲ್ಲ ಇಷ್ಟು ಟ್ಯಾನ್ ಆಗಿರುತ್ತಲ್ಲಪ್ಪ, ಅದಕ್ಕೇನಾದರೂ ರೆಮಿಡಿ ಇದ್ದರೆ ಹೇಳಿ. ನಾನು ತುಂಬ ಟ್ರೈ ಮಾಡಿದ್ದೀನಿ, ಬಟ್ ಟ್ಯಾನಿಂಗ್ ಅಂತೂ ಹೋಗ್ಸೋಕ್ಕಾಗಿಲ್ಲ ನನ್ನ ಕೈಲಿ. ನಿಮ್ಗೆಲ್ಲಾದ್ರೂ ಗೊತ್ತಿದ್ರೆ ಯಾವುದಾದ್ರು ಟ್ಯಾನ್ ರಿಮೂವಲ್. ಈಗೆಲ್ಲ ಅದೇನದು ಹೈಡ್ರಾ ಕ್ಲಿನಿಕ್ಕು ಏನೋ ಹೈಡ್ರಾ ಫೇಶಿಯಲ್ ಟ್ರೀಟ್ಮೆಂಟ್ಸ್ಗಳೇನೇನೋ ಮಾಡ್ತಾರೆ. ಅದೆಲ್ಲ ತುಂಬ ಎಕ್ಸ್ಪೆನ್ಸಿವು. ಐ ಕಾಂಟ್ ಅಫೋರ್ಡ್. ನಾವೆಲ್ಲ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ನಮ್ಮ ಗಂಡ ಬೈತಾರೆ ಆಮೇಲೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮನೇಲೇ ಮಾಡ್ಕೊಳ್ಳೋಂಥದ್ದು ಯಾವ್ದಾದ್ರು ಇದ್ದರೆ ಹೇಳಿ, ಮಾಡೋಣ. ಟಿಪ್ಸ್ ಕೊಡಿ, ಟಿಪ್ಸ್. ಸೊ ನಂದು ಫೈನಲ್ ಲುಕ್ ಈಗ ರೆಡಿ ಆಗಿದ್ದೀನಿ. ಕಾಣಿಸ್ತಿದ್ಯಾ? ಓಕೆ, ನಾನು ಇದಕ್ಕೆ ಮೇಲೆ ಒಂದು ಜಾಕೆಟ್ ಹಾಕೊಂಡಿದ್ದೀನಿ. ಬಿಕಾಸ್ ಮಳೆ, ಚಳಿ. ನಮ್ಮಮ್ಮ ಫುಲ್ ಅರ್ಜೆಂಟು. ನಾವು ನಿಧಾನ ಹೊರಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೇ ಆಗುತ್ತೆ. ನಂದಂತೂ ಅರ್ಜೆಂಟಿಗಂತೂ ಆಗೋಲ್ಲ. ಯಾಕೆಂದರೆ ನನಗೆ ಸುಮ್ಮನೆ ಏನಕ್ಕೋಸ್ಕರ ನಾನು ಒಂದೇ ಉಸಿರಿಗೆ ಮಾಡ್ಕೊಂಡು ನಮ್ಮನೆ ಕೆಲಸಗಳನ್ನ ಬಿಟ್ಟು ಹೋಗೋಕ್ಕೆ ನಾನು ರೆಡಿ ಇಲ್ಲ. ಸೊ ನನ್ನ ಮನೆ ಕೆಲಸ ಮುಗಿಸ್ಕೊಂಡು ನಾನು ಹೊರಡೋದು. ಯಾಕಂದ್ರೆ ನಂಗೆ ಅಲ್ಲಿಂದ ಬಂದಮೇಲೆ ಒಂಥರ ಸುಸ್ತಾದಂಗೆ ಫೀಲ್ ಆಗಿಬಿಡುತ್ತೆ. ಒಂಥರ ಯಾವುದೇ ಫಂಕ್ಷನ್ಗೆ ಹೋಗಿ ಬರಲಿ, ನನಗೆ ಅಲ್ಲಿಂದ ಬಂದ ತಕ್ಷಣ ಸುಸ್ತಾದಂಗೆ ಫೀಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು 3/4% ಕೆಲಸ ಮುಗಿಸೇ ಹೋಗೋದು.
ಆಮೇಲೆ ಮಕ್ಳು ಬರ್ತಾರೆ ಸ್ಕೂಲಿಂದ, ಅವ್ರಿಗೆ ತಿನ್ನೋಕ್ಕೆ ಅದಕ್ಕೆಲ್ಲ ರೆಡಿ ಮಾಡಿಡಬೇಕು, ಇಲ್ಲಾಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ನನಗೆ ಅದನ್ನೆಲ್ಲ ಬಿಟ್ಬಿಟ್ಟು ಹೋಗೋದು ನನಗೆ ಇಷ್ಟನೇ ಆಗಲಿ. ಅವರು ಸೂರ್ಯಗ್ರಹನಿಗೆ ಪೂಜೆ ಮಾಡ್ತಿರೋದು. ಸೂರ್ಯಗ್ರಹನ ಪಿತೃಗ್ರಹ ಅಥವಾ ರಾಜಗ್ರಹ ಅಂತ ಹೇಳ್ತಾರೆ. ಪಿತೃಗ್ರಹ ರಾಜಗ್ರಹ ಆಗಿರತಕ್ಕಂತಹ ಸೂರ್ಯಗ್ರಹವನ್ನು ಯಾರ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಮನೆಗೆ ಈ ಪಿತೃದೋಷಗಳು ಹಿರಿಯರ ಕಾಟಗಳು ಬರೋದಿಲ್ಲ. ಹಾಗಾಗಿ ಆ ಸೂರ್ಯಗ್ರಹವನ್ನು ಭಕ್ತಿಯಿಂದ ಪೂಜೆ ಮಾಡಿ. ಓಂ ಅಕೃಷ್ಣೇ ನರಸಾವರ್ಥಮಾನೋ ಕಣ್ಣು ಬುಟ್ಟನ ಅಡಿಗೆ ಬಂದ್ಲು ಆ ಕಡೆಗೆ ಸುಮ್ಮನೆ ಕೆಲ್ಸಕ್ಕೆ ಅಜ್ಜಿ ಕೊಟ್ವಾ ಅಲ್ಲೇ ಮುತ್ತಜ್ಜಿಗೆ ಸೊ ಅಲ್ಲಿ ನನಗೆ ಹೆಚ್ಚಿಗೆ ಹೊತ್ತು ತಲೆ ಕೂದಲು ಹಾಗೆ ಫ್ರೀ ಹೇರ್ಸ್ನ ಬಿಟ್ಕೊಂಡಿರೋದಕ್ಕಾಗಲ್ಲ. ನಮ್ದೆಲ್ಲ ಸ್ವಲ್ಪ ಬಾಯಿ ಜೋರಾಗಿ ಮಾತಾಡ್ತೀವಿ, ಯಾರು ತಪ್ಪು ತಿಳ್ಕೊಬೇಡಿ. ಸಂಬಂಧಿಕರ ಜೊತೆ ಇದ್ದಾಗ ನಿಧಾನಕ್ಕೆ ಮಾತಾಡ್ಕೊಂಡಿರೋದಕ್ಕಾಗಲ್ಲ, ಗೊತ್ತಾಗಲ್ಲ ಅದು. ಇವಳೇನ ಅಕ್ಕ ಏನೋ ಕೇಳ್ತೀನಿ ಅಂದ್ಲಪ್ಪ. ಅಲ್ಲಿಗೆ ಹೋಗಿ ಮಾಮಿ ಹತ್ರ ಹೋಗು, ಫೋಟೋ ತೆಗಿತೀನಿ. ಅಲ್ಲ, ನನ್ನ ತಲೆ ಕೂದಲು ಜಾಸ್ತಿ ಹೊತ್ತು ನನ್ನ ಕೈ ಬಿಟ್ಕೊಂಡಿರೋಕೇನೆ ಆಗಲ್ಲ, ಕಟ್ಟೆ ಬಿಡಬೇಕು. ಎಲ್ಲ ಕಟ್ಬಿಡ್ಲ ಅಂತಾರ. ಅಜ್ಜಿ ಜೊತೆ ನಿಂತ ಸೀರೆ ಬಿಟ್ಲು, ನೈಟಿಲ್ ಬಂದ್ಲು. ಓ ಯೋಗಿತಾ ದೊಡ್ಡಮ್ಮ ಅವ್ರದ ಮಗಳದು ಮೊಮ್ಮಗಳು ಅವಳು ಸೀರೆ ಬಿಟ್ಲು, ನೈಟಿಲ್ ಬಂದ್ಲು. ಬುದ್ಧಾಗಿ ಮಾತಾಡ್ತಿದ್ಲು ಅಂತ ಹೇಳ್ಬಿಟ್ಟು ಅವಳದು ಒಂದು ಫೋಟೋಸ್ ಅಷ್ಟೇನೆ. ಮತ್ತೆ ಬೇರೆ ಯಾವ್ದು ಫೋಟೋನ ತಕ್ಕೊಳ್ಳಿಲ್ಲ ನಾನು. ನಮ್ಮ ಅಮ್ಮಂಗೆ ಗೊತ್ತಾಗುತ್ತೆ. ಅಮ್ಮ ಇಷ್ಟೊಂದಿದಾವಲ್ಲಮ್ಮ, ನೋಡಿ ಎಷ್ಟೊಂದಿದಾವಲ್ವಾ? ಬಂಚಲ್ಲಿ ಇದಾವ ಹಂಗೇನೆ. ಇದೇ ಡುಬ್ ಅಂತೈತಲ್ರಮ್ಮ. ಕಲ್ಲೋಡಿ ಅಲ್ಲ, ಕಲ್ಲೋಡಿನೇನೆ ಅಲ್ಲಿ ಅದಾಗ್ಲೇ ತಿನ್ಕೋಯ್ತು. ಒಂಚೂರು ತನ ತಿಂತೀರ, ನೀವು ಪೂರ್ತಿ ತಿನ್ಬೋದು. ಅದ ಹೆಂಗ್ ಕಿತ್ಕೊಂತೀರಾ? ಕಿತ್ಕೊಳ್ಳೋದು ಹೆಂಗೆ? ನೀರ್ ಹಾಕಿಲ್ಲ ಹತ್ಕೋಬಹುದು. ಊಟ ಎಲ್ಲ ಮುಗಿಸ್ಕೊಂಡ್ವಾ, ಎದುರುಗಡೆನೆ ಕಾಣಿಸ್ಬಿಡ್ತು ಅದೇ ಮನೆ. ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಊಟಕ್ಕೆಲ್ಲಾನು ರೆಡಿ ಮಾಡಿಸಿದ್ರು. ಊಟ ಮುಗಿಸ್ಕೊಂಡಿದ ತಕ್ಷಣ ಎದುರುಗಡೆ ಹಲಸಿನ ಮರಗಳು ಕಾಣ್ತು. ಆಮೇಲೆ ಮಾವಿನ ಮರಗಳು ಇತ್ತು ಪಕ್ಕದಲ್ಲಿ, ಬಟ್ ಮಾವಿನ ಹಣ್ಣುಗಳು ಹಾಗೇ ಇಲ್ಲ ಅಲ್ಲಿ. ಇನ್ನೂ ಒಂಥರ ಕಾಯಿ ಅಥವಾ ಮರಗಳನ್ನ ಬೇರೆಯವ್ರಿಗೆ ಕೊಟ್ಟಿದ್ರೋ ಏನೋ, ಅದನ್ನೆಲ್ಲ ಅವರು ಮಾವಿನ ಕಾಯಿಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹಣ್ಣು ಇರಲಿಲ್ಲ, ಕಾಯಿ. ಆಮೇಲೆ ನೋಡೋಣ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದ್ರಲ್ಲಿ ಹಣ್ಣು ಯಾವುದು ಕಾಯಿ ಯಾವುದು ಅಂತ ನಮಗೆ ಗೊತ್ತಾಗ್ತಾನೆ. ನಾವು ಅಷ್ಟೂ ಜನ ನೋಡ್ತಾ ಇದೀವಿ, ಅದ್ರಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಮ್ಮಂಗೆ ಗೊತ್ತಾಗುತ್ತೇನೋ ಅಂದರೆ ಅದು ಮೇಲ್ಗಡೆ ಏನಿದೆಯಲ್ಲ ಮುಳ್ಳು ಅದು ಅರಳಿದ್ರೆ ಹಣ್ಣಾಗಿರುತ್ತಂತೆ. ನಮ್ಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಕಿತ್ಕೊಂಡು ಒಂದು 2-3 ಕಾಯಿ ಕಿತ್ಕೊಂಡು ಮನೆಗೆ ಬಂದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು ಸೋ ಮಚ್.